ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೆಂಗಳೂರು ಹುಡುಗಿ ಸಂಜನಾ. ಈ ಬ್ಲಾಗ್ ದ್ವಾರ ನಾನು ನಿಮ್ಮೆಲ್ಲರ ಜೊತೆ ಏನ್ ಸೀಕ್ರೆಟ್ ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ ಅಂದ್ರೆ, ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಎಂಟರ್ ಆಗಿದ್ದು ಅಂತ ಒಂದು ಕ್ವೆಶನ್ ನನಗೆ ತುಂಬಾ ಜನ ಕೇಳಿದ್ದಾರೆ. ಸೊ ಈ ಬ್ಲಾಗ್ ದ್ವಾರ ನಾನು ನಿಮಗೆ ಉತ್ತರಿಸ್ತೀನಿ. ಆಕ್ಚುಲಿ ವಾಟ್ ಹ್ಯಾಪನ್, ಐ ವಾಸ್ ಇನ್ ಕಾಲೇಜ್ ಅಂಡ್ ನಾನು ತುಂಬಾ ಟಾಮ್ ಬಾಯ್ಸ್ ಆಗಿದೆ. ಅಂಡ್ ನಾನು ನನ್ನ ಕನ್ಸಲ್ಲೂ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ದಟ್ ಒನ್ ಫೈನ್ ಡೇ ಐ ವಿಲ್ ಎಂಟರ್ ದ ಫಿಲ್ಮ್ ಇಂಡಸ್ಟ್ರಿ. ಅಂಡ್ ವಾಟ್ ಹ್ಯಾಪನ್ ಇಸ್, ನಾನು ಕಾಲೇಜಲ್ಲಿ ಇದ್ದಾಗ ತುಂಬಾ ಸಣ್ಣ ಇದೆ, ತುಂಬಾ ಸ್ಪೋರ್ಟ್ಸ್ ಅಲ್ಲಿ ವಾಲಿಬಾಲ್ ಎಲ್ಲ ಆಡ್ಕೊಂಡಿದ್ದೆ ನಾನು. ಸೊ ಸ್ವಲ್ಪ ಸಣ್ಣ ಇದೆ ಅಂಡ್ ಆಬ್ವಿಯಸ್ಲಿ ನಾನು ದೇವ್ರ ದಯಿಂದ ಈಸ್ ಗಿವನ್ ಮಿ ಅ ವೆರಿ ಗುಡ್ ಹೈಟ್. ಸೊ ನಾನು ಕಾಲೇಜಲ್ಲಿ ಇದ್ದಾಗ ನನಗೆ ತುಂಬಾ ಒಳ್ಳೆ ಮಾಡಲಿಂಗ್ ಆಫರ್ಸ್ ಬಂತು. ಸೊ ಮಾಡಲಿಂಗ್ ಆಫರ್ಸ್ ಬಂದಾಗ ನಾನು ಸುಮ್ಮನೆ ಬ್ಯಾಂಗ್ಳೂರಲ್ಲಿ ತುಂಬಾ ಪಾಪ್ಯುಲರ್ ಆಗೋಗ್ತೀವಿ ಅಂತ. ಆಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ತುಂಬಾ ಫೈಟ್ಸ್ ನಡೀತಿತ್ತು. ಇಲ್ಲ, ಮಾಡಲಿಂಗ್ ಬೇಕಾಗಿಲ್ಲ, ಯು ಹ್ಯಾವ್ ಟು ಸ್ಟಡಿ. ಅದೇ ರೆಗ್ಯುಲರ್ ಆಗಿ ಹುಡುಗಿರಂದ್ರೆ ಈ ತರ ಬೋಲ್ಡ್ ಕರಿಯರ್ ಅಲ್ಲಿ ಹೋಗ್ಬಾರ್ದು ಅಂತ. ಬಟ್ ನನ್ನ ಹಠ ಇತ್ತು ಅಂಡ್ ನನ್ನ ಮಮ್ಮಿ ನನ್ನ ಸೈಲೆಂಟ್ ಆಗಿ ಸಪೋರ್ಟ್ ಮಾಡಿದ್ರು. ಅಂಡ್ ಅದರಿಂದ ನಾನು ಮಾಡಲಿಂಗ್ ಅಲ್ಲಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದೆ. ನಾನು ಮಾಡಲಿಂಗ್ ಅಲ್ಲಿ ಕರಿಯರ್ ಮಾಡ್ತಾ ಇದ್ದಾಗ ನಾನು ಜಾನ್ ಎಬ್ರಾಹಿಂ ಅವ್ರ ಜೊತೆ ಒಂದು ಫಾಸ್ಟ್ ಟ್ರ್ಯಾಕ್ ಕೂಲಿಂಗ್ ಗ್ಲಾಸಸ್ ಆಡ್ ಮಾಡಿದ್ದೀನಿ. ಅದು ಈ ಬ್ಲಾಗ್ ಅಲ್ಲೇ ಇದೆ. ಸೊ ಆ ಆಡ್ ಬಂದಾದ್ಮೇಲೆ ನನಗೆ ನನ್ನ ಫಸ್ಟ್ ತೆಲುಗು ಸಿನಿಮಾ ಬುಜ್ಜಿಗಾಡು ಸಿಕ್ತು. ಅಂಡ್ ಪೂರಿ ಜಗನ್ನಾಥ್ ಅವರು ತುಂಬಾ ದೊಡ್ಡ ಡೈರೆಕ್ಟರ್ ತೆಲುಗು ಇಂಡಸ್ಟ್ರಿಯಲ್ಲಿ ನನಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ಕೊಟ್ರು. ಸೊ ಅವಾಗಿಂದ ನಾನು ಕಂಟಿನ್ಯೂಸ್ ಆಗಿ ಸಿನಿಮಾಸ್ ಮಾಡ್ತಾನೆ ಬಂದಿದ್ದೀನಿ. ನಮ್ಗೆಲ್ಲರ ಹೃದಯದಲ್ಲಿ ಒಳ್ಳೆ ಜಾಗ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ನನ್ನ ಬ್ಲಾಗ್ ನೋಡ್ತಾ ಇರಿ, ತುಂಬಾ ಒಳ್ಳೆ ಬ್ಯೂಟಿ ಸೀಕ್ರೆಟ್ಸ್ ಎಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ.